आचार्य विद्यासागर ಏನಂತಾರೋ भव्य जोड़ रे स्वाभिमान जो नहीं रखता वह व्यक्ति कभी अपनी उन्नति कर नहीं सकता ಅಂದರೆ ಏನ ತಮ್ಮದು ಸ್ವಾಭಿಮಾನ ಏತಿದ ತವ ಕಾಯ್ಕೋಬೇಕು ಅವ್ರ ಸ್ವಾಭಿಮಾನ ಯಾವ ಕಾಯ್ಕೊಳ್ಳ ಅವನ ಉನ್ನತಿ ಸ್ವತಂತ್ರ ಎಂದೂ ಮಾಡೋಕ್ಕೆ ಶಕ್ಯತೆ ಇಲ್ಲ. ಏನಾಯ್ತರ ಬಿ ಸ್ವಾಭಿಮಾನ ಇರಬೇಕಲ್ಲ. ಸ್ವಾಭಿಮಾನ ಇದ್ದಲ್ದ್ರೆ ಆಯ್ದಾಗ ಅವ್ನು ತಿಳಿತೈತಿ ನಂದು ಯಾನ್ ತೆಪ್ಪಕತ್ತಿ ನಾ ಯಾನ್ ಮಾಡಬೇಕು ಯಾನಿಲ್ಲ ಇದು ತಿಳಿತೈತಿ. ಅಂದರೆ ಸ್ವಾಭಿಮಾನ ಇಲ್ಲ ಏನು ಯಾನ್ ಯಾವ ಅಂದಮ್ಮ ಯಾನಿಲ್ಲ ಅದ್ಯಾನು ಗೊತ್ತಿಲ್ಲ ಅವನು ತಂದು ಸುಧಾರಣೆ ಮಾಡ್ಕೊಳಂಗಿಲ್ಲ. ಅಂದ್ರೆ ಆಚಾರ್ಯ ವಿದ್ಯಾಸಾಗರ್ಗಳು ಯಾರು ಈ ಮೊನ್ನೆ ಆಗಿ ಹೋಗಿದ್ದಾರಲ್ಲ ಅವರು ಹೇಳಿದ್ದಾರೆ. ಈಗ ಯಾರು ಸ್ವಾಭಿಮಾನ ಕಾಯ್ಕೊಳ್ಳಲ್ಲ, ಯಾರು ಸ್ವಾಭಿಮಾನ ತೆಗಿಲ್ಲ ತದ್ಯಬದ್ದಲ್ಲಿ ಯಾನ ಇದ್ದಲ್ಲ ಗೊತ್ತಿಲ್ಲ ಯಾವಿದಾನು ಯಾನ್ ಮಾಡೋದೈತಿ ಇದ್ಯಾನು ತಿಳಿಲ್ಲ ಅವನು ಸ್ವತಃ ಯಾವಾಗ ಉತ್ಕರ್ಷ ಸ್ವಾಭಿಮಾನ ಏನು ಇದ್ಯಾರು ಮಾಡೋ ಶಕ್ಯತೆ ಇಲ್ಲ ಅಂತ ಹೇಳ್ತಾರೆ. ನಿಮ್ಗೊಂದ ನಾವು ಪ್ರಶ್ನೆ ಹೇಳಿತ್ತು, ಏನು ಹೇಳಿದ್ದು ನಮ್ಗೆ ಕೇಳಿಲ್ಲ. ಅದೇ ನಾವು ಮರಿತೋ ಹೋಗಿದಾಗ ಅದು ನಿಂಗೆ ಹೇಳ್ತು ಅದೇನು ಮಾಡಿದೆ ಉತ್ತರ ಏನು ಹೇಳ್ರಿ ನಂಗೆ. ಜಾಪಮಾಳದಲ್ಲಿ 108 ಈಗ ಯಾಕೆ ಇಷ್ಟ ಮನಿ ಇರ್ತಾವೋ ನಮ್ಗೆ ಕೇಳಿದ್ರೆ ನಿಮ್ಗೆ ನವತ್ತು ಹೇಳ್ತಾವ ನೀವು ಬೋಡ್ಲೈತೆ ನಮ್ಗೆ ಹೇಳ್ತಾವ ತಾರೆ ನೀವು ಎಲ್ಲಪ್ಪ ನೀವು ನಂಗೆ ಹೇಳಿಲ್ಲ. ಯಾವ ಅದು 108 ಪಾಪ ಕರ್ಮ ಮಾಡ್ತವ ತೊಳ್ಕೊಬೇಕು ಇದಾಯ್ತು. ಯಾವ ಥರದ್ದು ಅಂದರೆ ಏನ ತಿಳಿಬೇಕಲ್ಲ. ಹಾಂ ಇದೇನೈತಿ ಅದಕ್ಕೂ ಇವೆಲ್ಲ ಮೂರುತಿ ಇದು ಮಾಡ್ಕೋತ ಆಯ್ತು. ಅರೆ ಅವು ಅವೇನಾಯ್ತು 27 ಅವ. ಹಾಂ ಮತ್ತು ಇವು 4 ಕ್ರೋಧ ಮಾನ ಮಾಯ ಲೋಭ ಇವು 4 ಇವು 9 ಇವು ಇದೇನಿಲ್ಲ ಇವು ಎಲ್ಲ ಎಲ್ಲ ನೋವು ಕಷಾಯ ಅಲ್ಲಿ ಕ್ರೋಧ ಮಾನ ಇವು ಕಷಾಯಗಳು ಮಟ್ಟೆ ಕಷಾಯಗಳು ಇದ್ದವು ಇದ್ದವನು ಯೋಗ ಅಂದರೆ ನಮ್ಮದೆಲ್ಲ ಮನು ವಚನ ಕಾಯ್ದೆಯಿಂದ ಕೃತ ಕಾರ್ಯದ ಅನುಮೋದದಿಂದ ಕೃತ ಅಂದರೆ ಸ್ವತಃ ಮಾಡೋದಾ ದುಸರಿ ಕಡೆ ಮಾಡ್ಕೋತ ಹೋದ ಮತ್ತು ಯಾರು ಮಾಡ್ಕೋದ ಅವ್ನು ಅನುಭವ ಕೊಡೋದ ಇದು ಸುಧಾ ಪಾಪ ಐತಿ. ಕೆಟ್ಟ ಮಾಡ್ಕಿದ್ದ ಹೇ ಮಾಡಪ್ಪ ಏನ ನಾ ಏನು ಮಾಡ್ಕಿದ್ದೇನೆ ಮಾಡಲಿ ಇದು ಪಾಪ ಐತಿ ತಿಳ್ಕೊರಿ. ಮತ್ತೇನ ಮನಸ್ಸ ವಚನ ಕಾಯದಿಂದ ಏನು ನಾವು ಮಾಡ್ತು ಈಗ ತಿಳ್ಕೊರಿ. ನಾವು ಏನು ಮಾಡಲಿಲ್ಲ ಕುತ್ತು ಇದ್ದವು ಅವ್ನು ಹಿಂಗಾಗಲಿ ಇವ್ನು ಹಿಂಗಾಗಲಿ ಅಂದು ಹಂಗಿಲ್ಲ ಇದು ಸುಧಾ ಮನಸ್ಸಾಗ ಬತ್ತಂದ್ರೆ ನೀವು ಪಾಪ ಕರ್ಮ ಗೆದ್ಕೊಂಡ್ರೆ ತಿಳ್ಕೊರಿ. ಮನಸ್ಸದಲ್ಲಿ ಬಿ ಸತ್ತ ಶಾಂತಿ ಇರಬೇಕು. ದುಸರದವ್ರು ಚಲೋ ಆಗಲಿ ನಂದು ಚಲೋ ಆಗಲಿ ಇದು ಭಾವ ಇರಬೇಕು. ಇದ್ರ ದುಸರದವ್ರು ಕೆಟ್ಟಾಯಿತು ಅರೆ ಅದೇನ ಎಲ್ಲ ಯೋಗಿಲ್ಲ ಗೊತ್ತೈತಿಲ್ಲ. ದುಸರ ನಮಗೆ ಭಗವಾನ್ ಅವ್ನು ಪ್ರಸನ್ನ ಆಗ್ಬೇಕು ಅವೇನು ಹೇಳ್ತಾನೋ ಭಗವಾನ್ ಏನು ಹೇಳ್ತಾರೋ ನಿಂಗೆ ಒಂದು ಸಿಗ್ತಲ್ಲ ಸೇದರಾಗಿ 2 ಸಿಕ್ಕುವ ಅಂದ್ರೆ ಅವ್ನು ಕೆಟ್ಟ ಭಾವ ಬರ್ತೈತಿ ಅದು ತಿಳ್ಕೊರಿ. ಅವ್ನು ಶಿವಟಿಗೆ ಏನೇನು ಮಾಡ್ತಾ ಇದ್ದು ಗೊತ್ತೈತೇನೆ. ಅವ್ನು ತಂದು ಒಂದು ಕಣ್ಣು ಹಚ್ಕೊಡ್ತಾ ನಂದು ಒಂದು ಕಣ್ಣು ಹೋಗ್ಲಿ ಹತ್ಬೇಕಂತ ಅವ್ನು ಸೇದರಿಂದ 2 ಮತ್ತು ಇಂಥದ್ದು ಕೆಟ್ಟ ಭಾವನೆ ಇರಬಾರ್ದು. ಇದು ಮನಸ್ಸು ಭಾಳ ಕೆಟ್ಟ ವಚ ಅಂದ್ರೆ ಏನೋ ವಚನ ತಮ್ಮ ಬಾಯದಿಂದ ಏನು ಕೆಟ್ಟತವ ಅಂಥವು ಅದ್ರ ಪರಿಣಾಮ ಕೆಟ್ಟಿರ್ತೈತಿ. ಒಂದೊಂದು ಹೆಂಗಿರ್ತೈತಿ ತೋಡ್ರಿ ಏನೈತಿ ಬಾಯಿಲೆ ಅಂದಿಂದ ಭಾಳ ಕೆಟ್ಟಿರ್ತೈತಿ. ಒಂದೇ ಕದಾಗ ಕಾಣಿಸೋದಾಗ ಹೊಡ್ರೆ ನಡೆದೋತು ಖರೀ ಬಾಯಿಲೆ ಅಂದಿಂದ ಒಳ ಆತ್ಮದಲ್ಲಿ ಕುತ್ತಿಂದಿರ್ತೈತಿ ಅದು ಒಟ್ಟು ಹೋಗಂಗಿಲ್ಲ. ಅದ್ರ ಮೇಲೆ ನಂಗೆ ಬಂದ ಇದು ದುಷ್ಟಾಂತ ಧ್ಯಾನದಾಗ ಬಂತು ಹೇಳಂದ್ರೆ ಹೇಳ್ತೀವಿ ನಾವು ಹೇಳೋಣ. ಏನಿತ್ತು ಒಬ್ಬ ಗರೀಬ ಒಂತೆಲೆ ಒಂದು ಊರದಲ್ಲಿ ಇದ್ದ. ಅವ ತಿನ್ನ ಎಷ್ಟು ಹುಡ್ಸೋದಂದ್ರೆ ಏನು ಅದಕ್ಕೆ ಮಾಪಿಲ್ಲ. ಇಷ್ಟು ಹುಡ್ಸಿದ್ದ ಅಪ್ಪನ ಎಷ್ಟು ಹುಡ್ಸಿ ಅಷ್ಟು ಅವ್ನಿಗೆ ಏನು ಇದು ಆಗೋದಿಲ್ಲ ಸಾಕಾಗೋದಿಲ್ಲ. ಪರ್ಗೊಳ ಪತಿ ಅವ ಅಂತ ಇದೆಲ್ಲ ಇವ್ರಿಗೆ ಸಾಕಾಗೋದಿಲ್ಲ. ಏನು ಮಾಡೋದ ಅವ ಇತ್ತಾಕ್ಷಿ ಹೋಗಿದ ಏನು ಮಾಡೋದ ಏನಿಲ್ಲಪ್ಪ ಇಷ್ಟು ದುಡ್ಡು ರವಿ ಇಷ್ಟು ಇದು ಗೋಳಿ ಮಾಡ್ತೀನಿ ಇಷ್ಟೆಲ್ಲ ಮಾಡ್ತೀನಿ ಅಂತ ತಿರ್ಸೋದ ಎಲ್ಲ ಬೇಕು ಮತ್ತು ಯಾನು ಈ ಸಾಕಿ ಯಾರಿಗೆ ಆಗ್ಬಾತು ಎಲ್ಲ ಸುಖಿ ಯಾನು ಕಾಣುವತ್ತು ಇನ್ನೇನು ಮಾಡೋದ ಇನ್ನೇನಿಲ್ಲಪ್ಪ ಇನ್ನು ಬಾಸ್ ಇಷ್ಟು ದುಡಿಯೋದಂಗೆಲ್ಲ ಬಾಸು ಇನ್ನು ಹೋಗ್ತೇನು ಮತ್ತು ನಾನು ಜೀವ ಕೊಟ್ಟು ಮಕ್ಕಳು ಆಗ್ತೇನೋ ಹಿಂಗೆ ನಾವು ಮನುಷ್ಯನಾಗ ಆತ ಮುಂದಲ್ಲಿ ಚಿಂತೆ ಮಾಡಿ ಅವ ಏನಾಗ್ತಾ ಜಂಗಲದಲ್ಲಿ ಹೋಗ್ತಾನೆ. ಹೋಗ್ತಾ 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 ಆಯ್ತು ಏನಾಯಿತು ಜಂಗಲಲ್ಲಿ
ಗಿಡಿಗೆ ಒಂದು ಹಗ್ಗ ಹಾಕಿ ಮಾಡೋದು ಅನ್ಕತ್ತಿಸ್ಕತ್ರ ಅವಂಗ ಒಂದು ಆವಾಜ್ ಕೇಳಬೇಕಂದ್ರೆ ದುಃಖಗತ್ಲೆ ಕನಸಿಂದ ಏನಂತಾರತ್ಕ ನಿಮ್ಗೆ ದುಃಖದ ಆವಾಜ್ ಕೇಳಬೇಕಾಯ್ತು. ಶೋಕ ಆವಾಜ್ ಅಂದ್ರೆ ಏನ ಅದು ಮನುಷ್ಯಂದಲ್ಲ, ಸಿಂಹ ಏನಂತೀವಿ ನೀವು, ಸಿಂಹ ಆವಾಜ್ ಕೇಳಬೇಕಾಯ್ತು. ಶಿವ ಆವಾಜ್ ಇಂಥದ್ದು ಯಾನು ಶಿವ ಹರಿತರು ಹರ್ಕೋವತ್ತು ಇವತ್ತೇ ಜೀವನ ಕೊಡ್ಬೇಕು ನೆನ್ಸಿಟ್ಟು ಮತ್ತು ಯಾನು ಸಹೇದೆ ಐತ್ಲೆ ಮತ್ತೆ ಏನೈತಿ ಅದು ಏನತ್ತೊಳಗೆ ಏನೈತಿ ಏನಾತ ಅವನು ಅಂದಿಲ್ಲರ ಭಾಳ ಶಿವನದು ಏನು ಕಾಣಿಸ್ಕತ್ ನೋಡಿದ. ಅದು ಏನಾಗಿತ್ತು, ಆ ಶಿವನ ಪಂಜೆಯಲ್ಲಿ ಕಾಲದಲ್ಲಿ ಒಂದೇ ಮುಳ್ಳು ಮುಡ್ದಿತ್ತು. ಮುಳ್ಳು ಬಡ್ದಿತ್ತಂದ್ರೆ ಮುರಿದಿತ್ತು ಪೂರ. ಅಸಲೇ ಅವಂಗ ಆ ಶಿವಂಗಿದ್ರೆ ಭಾಳ ತ್ರಾಸ ಆಕತ್ತು. ಅವೇನು ಮಾಡ್ದ, ಯಾನು ಬಡಿತ್ರಿ ಯಾನು ಆಯ್ತರ ಹೋಗ್ಲಿ ಆ ಕಡೆ. ಈಗ ಅವತ್ತು ಸೈದ್ ಐತಿ ಜ್ಞಾನ ಅಲ್ಲಿ ಮಟ್ಟ ಮುಳು ತೊಗೊಂಡಮ್ಮ ಆ ಶಿವನ ಕಾಲದಲ್ಲಿ ತೆಗ್ದ. ಏನು ಮಾಡಿದ, ಮುಳು ತೆಗ್ದ ಅಂತ ಆ ಶಿವ ಸಮಾಧಾನ ಅನಿಸ್ತು. ಆ ಶಿವ ಆಮ್ಯಾಗ ಹಿಂಗೆ ಕೈ ಇಟ್ಟು ಅವನ ಕೈ ಹಿಡ್ಕೊಂಡು ತೊಗೊಂಡು ತನ್ನ ಗುಹೆ ಕಡೆ ಹೋಗ್ತದ. ಸಿಂಹ ನೀವು ಅಂತದೇ ರೀ, ತ್ರಿಯಂಜ್ಗಳು ಭಾಳ ಶಾನೆ ಇರ್ತವು ಅಂತವು ಮನುಷ್ಯರ್ಕಿಂತ ಭಾಳ ಅವ್ರ ಲೋಭ ಇರ್ತೈತಿ. ಮತ್ತು ಒಂದು ಅದಾದ ಮತ್ತೆ ಹೇಳ್ತೇನೆ ಮತ್ತೆ ಅರೇ ಮನುಷ್ಯರ್ಕಿಂತ ಹೆಚ್ಚು ಶ್ರೇಷ್ಠ ಇವು ಪ್ರೇಂಜ್ಗಳು ಯಾಕಂತಾರೆ ಇದು ಸರಿಕೆ ಅಂತಾರೋ. ಅವ್ನು ಆ ಸಿಂಹ ತಿಳಿದಿದ್ದಕ್ಕೆ ನನ್ನ ಮ್ಯಾಗ ಉಪಕಾರ ಮಾಡಿದ. ಅವೇನು ಒಯ್ತಾ ಅಲ್ಲಿ ತನ್ನ ಗುಹೆದಲ್ಲಿ ಓದ್ಬೇಕ ಅವನತೆ ಅಲ್ಲಿ ಗುಹೆದಲ್ಲಿ ಬಂಗಾರ ಇತ್ತು. ಎಲ್ಲೋ ಬಂಗಾರ ಇವ ಎಲ್ಲೋ ಹೇಳ್ರಿ, ಆ ಗುಹೆಲೆ ಬಂಗಾರ ಎಲ್ಲೇ ಬರ್ತಾವ, ಸಿಂಹ ಅಂತ ಎಲ್ಲೇದು ಬಂದು ಹಾಂ ತಿಳಿ ಗೊತ್ತೀಗ ಧ್ಯಾನದಾಗ ಯಾವ ಮನುಷ್ಯ ಅಲ್ಲಿ ಬಂದಿರ್ತಿತ್ತೇನಿಲ್ಲ ಅವನ ಕೊಳಗೆಲ್ಲ ಯಾರು ಎಲ್ಲಿ ಯಾವ ಕೊಳಗೆಲ್ಲ ಇರ್ತಾವಲ್ಲ ದಾಗಿನ ಒಳ ಅವೇನು ತಿಂತಾನ ದಗಿನ ತಿನ್ನಂಗಿಲ್ಲ. ಅವೆಲ್ಲ ಗೋಳಿ ಮಾಡಿ ಅವ ಒಳ್ಳೆ ಎಟ್ಟಿನೇ ಇಡ್ತಾ ಹೇಳಿದ ತನ್ನ ಗೋಯ್ದಾಗ ಇಟ್ಟಿನೇ ಇರ್ತಾ. ಅದೆಲ್ಲ ಒಟ್ಟು ಹೆಂಗಿಷ್ಟು ಸೊಂಬ್ತಿತ್ತು ಅವೆಲ್ಲ ಅವ್ನು ಕೊಡ್ತಾನೆ, ಕೊಟ್ಟು ಬಿಡ್ತಾ. ಆಯ್ತ ಅಂತ ಇನ್ಯಾನ ನಂಗೆ ಸಹೇದ್ಯಾನ ಕಾರಣ ಐತಪ್ಪ, ಇನ್ಯಾನು ಸಹೇದ್ಯಾನ ಜರೂರಿ ಇಲ್ಲ, ಇನ್ಯಾನು ಜರೂರಿಲ್ಲ. ಬಂಗಾರ ಎಷ್ಟು ಸಿಗ್ಬೇಕಂದು ಯಾನು ಜರೂರಿ ಐತಿ. ಅವ ಬಂಗಾರ ಎಲ್ಲ ತೊಗೊಂಡು ಹೋಗ್ತಾ ಸುಖಿ ಆಗ್ತಾ ಮಟ್ಟ ಸಾವ್ಕಾರಾಗಿ ಹೋಗ್ತಾನ. ಅವ ಸಾವ್ಕಾರಾಗಿ ಅಷ್ಟಿದ್ರೆ ಅವನು ಮಕ್ಕಳೆಲ್ಲ ದೊಡ್ಡವ್ರು ಮಟ್ಟೆ ಆಗ್ತವ್ರು. ಅಂದ್ ಇವ್ನು ಏನೈತಿ ಕಾಯಂ ಬರೋದು ಈ ಜಂಗಲದಲ್ಲಿ ಅವ್ನು ಗಟ್ಟಿ ಬೀಳೋದ, ಅವ್ನ ಕೈಯಾಗ ತಿರ್ಸೋದ, ಅವ್ನು ಬರ್ಬಿಡ್ತಾರ ಕೊತ್ತು ಮತ್ತೆ ಅವ್ರು ನಡೀತಿತ್ತು ಸಾರಿಗೆ. ಹಿಂಗೆ ದುಸ್ತಿ ಮಟ್ಟೆ ಆಗಿತ್ತು. ಅವ್ರು 2 ಮಂದಿ ಐತಿ ಯಾರ್ದು ಶಿವಧಾಮ ಮನುಷ್ಯಂದು ಆ ದುಸ್ತಿ ಮಟ್ಟೆ ಆಗಿತ್ತು. ಅಂತ ಒಂದಿನ ಏನಾಯಿತು, ಅವ್ನ ಮದುವೆ ತರಿಸ್ತು. ಇನ್ನು ಮದುವೆ ತರಿಸ್ತು. ಮದುವೆಗಿಲ್ದ್ರೆ ಬರೀ ಹೇಳ್ಕಬೇಕಲ್ಲ ತನ್ನ ದೋಸ್ತಗ, ಹೇಳ್ಬೇಕು. ತನ್ನ ದೋಸ್ತಿಲ್ಲ ಯಾವಾಯ್ತು ಅವನುಗುಳ್ಳೇರ ನಾ ಇಷ್ಟೆಲ್ಲ ಬಟ್ಟೆ ಎಲ್ಲ ಹಾಕಿದ್ದೇನು ಅಂತ ಶಿವ್ಗೆ ಹೇಳ್ತಾನಪ್ಪ, ನಂದು ನಾನು ನಾಳೆ ಈ ಟೈಮ್ದಾಗ ಮದುವೆ ಐತಿ ಅದರ ಕಳಿಕ ನೀನು ಬಾ ಅಂತ ಹೇಳ್ತಾನೆ. ಹಾಂ ಏನು ಹಾಕ್ತಾನ ಬರ್ತೇನು ಆಯ್ತು. ದುಸರಿ ಜನ ಹೊತ್ತಿದೆ ಆಗ್ತೈತಿ, ಎಲ್ಲ ಮದುವೆ ಗೊಂಬಗಳೆಲ್ಲ ದೂರ ಸುರಿರ್ತೈತಿ. ಅಸ್ಕಿದೆ ಬರೋಬ್ಬರ ಆ ಟೈಮ್ಗೆ ಅವು ಶಿವ ಅಲ್ಲಿ ಬರ್ತಾನೆ. ಶಿವ ಬಂದಾಗರು ಎಲ್ಲ ಮಂದಿ ಇನ್ಯಾನಪ್ಪ ಇನ್ಯಾನ ಇದು ಬಂದ ಅಂದ್ಮಗ ಶಿವ ಬಂದ್ಮಗ ಯಾರು ತಿಂತಂದು ನಮ್ಮ ಥಮ್ಸ್ನ ಯಾರು ಥಮ್ಸ್ತಿಲ್ಲ. ಅದು ಆಯ್ತು ಇವು ಏನು ಮಾಡ್ತಾ ಮೈಕ್ ತೋತ ಯಾವ ಅವನ ದೋಸ್ತ ಇದ್ದಾನವ ಮೈಕ್ ತೋತವಂತ, ಅರೇ ಯಾಕೆ ಹುಡುಕದ್ರಿ ಅವ ಶಿವ ಅಲ್ಲ ಅವನು ಅದು ನಾಯಿ ಐತಿ, ಯಾಕೆ ಅಂತಿದ್ದೀರಿ ನಾಯಿಗೆ ಅನ್ಸ್ತೀರಿ ಅವನು ಶಿವ ಅದಕ್ಕೆ ಕೇಳ್ಕೊತಾನ. ಇವು ನಂಗೆ ದೋಸ್ತ ನಾಯಿ ಅಂದ ಅತ್ತವ ಅಲ್ಲಿಂದ ತಿರ್ಗಿ ಹೋಗ್ತಾನ. ಯಾಕೆ ಛಲ್ಲನಿಲ್ಲ ಅವ ಹಂಗೆ ಹೋಗ್ತಾನ. ಅಂದು ಇವ್ರದ್ದೆಲ್ಲ ಬಂದು ಮತ್ತೆ ಎಲ್ಲ ಬರ್ತವು, ಎಲ್ಲ ಚಲ್ಲೆಲ್ಲ ಹೋಗ್ತವು. ನಾವ್ದೆಲ್ಲ ಗುಂಗೊಲೆ ಆದಾಗ ದುಸರಿ ನಾವು ಹೋಗ್ತಾ ಶಿವ ಕಡೆ. ಶಿವ ನೀವು ಯಾಕೆ ಹಾದಿ ಬರಲಿಲ್ಲ ನಿತ್ಯ ಕಾಣಿ, ಅರೇ ನಾವಂತ ನೀ ಹಿಂಗೆ ಮಾಡು ಅಲ್ಲಿ ಒಳಗೆ ಕೊಡ್ಲಿಗೆ ಅಂತೀರಲ್ಲ, ಕೊಡ್ಲಿನ ಅಂತೀರಿ ನಾನು. ಹಾಂ ಹೊಡಿದದ ಕೊಡ್ಲಿತ್ತವ ನನ್ನ ತಲೆಯಾಗ ಹೊಡಿ. ಇಲ್ಲಪ್ಪ ನಾನು ಶಕ್ಕಿಲ್ಲ ಹಂಗೆ ಮಾಡೋವಿಲ್ಲ. ಹೊಡಿದೈತೇನು ನನ್ನ ತೋರಿಸ್ಲಿಸ್ಕೆ ಇಲ್ಲಿಂದ ಸರ ಜೀವಂತ ಹೋಗೋದೈತೇನು ಹೆಂಗೆ ಬಿಡೋಂಗಿಲ್ಲ ಇಂದ ಇನ್ನು ನಾವೆಲ್ಲ ಜೊತೆಂತೇವು ಹೊಡಿತಾವ. ಹಾಂ ಇನ್ನು ಬರೋ 1 ತಿಂಗಳೇ ಬರೋಗತ್ತೆ ಹೇಳ್ತಾ ಆಯ್ತು. ಹೋಗ್ತಾ ಇಲ್ಲ ದಿನ ಬರೋದಿಲ್ಲ, ಇನ್ನು 1 ತಿಂಗಳೇನೇ ಬರೋ ಅಂತ ಹೇಳ್ತಾನ. ಠೀಕ್ ಐತಿ ಆಯ್ತು 1 ತಿಂಗಳೇ ಹೋಗ್ತಾನ. ಏನಾಯ್ತು ನಾವಂತ ನೀ ಕೊಡ್ಲಿ ಹೊಡೆದಿದ್ದೆಲ್ಲ ಇಲ್ಲಿ ರಕ್ತ ಬಂತೇನಿಲ್ಲ, ಅಲ್ಲಿ ಏನೈತಿ ನೋಡು ಏನಿಲ್ಲ ಎಲ್ಲ ಮುಚ್ಚಿತಿ ಎಲ್ಲ ವಸ್ತುದಾಗೈತಿ. ಹಾಂ ಇತ್ತು
ತಿಳಿತೇನೆ ನಿಂಗೆ ತಿಳಿತು. ಮತ್ತು ನೀ ಅಲ್ಲಿ ನಿನ್ನ ಮದುವೆಗೆ ಬಂದ್ಬೇಕು ಏನಂದಿ ನಂಗೆ ಯಾಣಂದಿ ತಿಳ್ಕೋದೆ? ಹಾಂ, ನಾನು ನಾಯಿ ಇದೇನು ಇನ್ನು ಬಿಡ್ತೇನೆ ನೀನು ಇಲ್ಲಿಂದ. ತಿಳಿದಿದೆ ನಿಂಗೆ ನಾಯಿ ಆನೈತದ. ಹಾಂ, ತಿಳ್ಕೊ. ಇವು 3 ಇಂಚ್ ನಾವು ಇದ್ದು ಸರಿ, ನಮ್ಮದು ಭಾವಗಳಿದವು ತಿಳ್ಕೊನಿ. ನೀ ಏನು ಮಾತಾಡ್ದಿ ಇದು ಮಾತಾ ನನ್ನ ಹೃದಯದಾಗ ಹೋಗುವುದಿಲ್ಲ. ಇಂದು ನಿಂದ ಸಂಪರ್ಕ ಬಂದು ನೀ ನನ್ನ ಕಡೆ ಬರೋದಿಲ್ಲ, ನೀನು ನನ್ನ ಕಡೆ ಬರೋವಿಲ್ಲ. ನೀ ಬಂದಕಿ ನಾನು ನಿನ್ನ ಬಿಡಾವಿಲ್ಲ, ಧ್ಯಾನದಾಗ ಕಾಯ್ಕೊ ಅಂದರೆ ಇದೇನೈತಿ. 3 ಇಂಚ್ಗಳು ಸುದ್ದ ಜ್ಞಾನಿ ಇರ್ತವೆ. ಅವ್ರ ಬರೋಬರ ವ್ಯವಹಾರ ಚಲೋ ಇರಬೇಕು. 3 ಇಂಚಿದ್ದ ನೀವು ಮನುಷ್ಯ ಏನು ಮಾಡ್ತಾರೋ ಅವ್ರು ಉಪಕಾರ ಮಾಡಿದ ತಮ್ಮ ಮಾಡಿದಷ್ಟೇ ಧ್ಯಾನದಾಗ ಕಾಯ್ಕೊಡ್ತಾರೋ. ನಾವು ಉಪಕಾರ ಧ್ಯಾನದಾಗ ಕಾಯ್ಕೊಳ್ಳೋನಿಲ್ಲ, ಅವ್ರ ಮೇಲೆ ಲಗಿ ರೂಪಟ್ಟೆ ಹಾಕ್ತಾರೋ. ಈ ಮನುಷ್ಯತಾನ ಇಲ್ಲ. ಧ್ಯಾನದಾಗ ಕಾಯ್ಕೊಳ್ಳೋದು ಬರೀ ಇರಲಿ. ನಮ್ದು ಏನೈತಿ, ನಮ್ಮ ವಿಷಯಗಳಿಗೆ ಹೋಗೋಣ. ನಿನ್ನೆ ಏನು ಹೇಳ್ತಿ, ಕ್ರೋಧ ಕಷಾಯಗಳು ಚಾಲು ಐತಿಯಲ್ಲ ಒಂದಿಲ್ಲ. ಅಂತರ್ಪರಿಗಳದಿಂದ ಏನು ಮಿಥ್ಯಾತ್ವ ಆಗೈತಿ, ಮಿಥ್ಯಾತ್ವ ಹಿಡಿತಿ, ಮಿಥ್ಯಾತ್ವಾಗಿ ಕ್ರೋಧ ಭೀ ಆಗೈತಿ. ಇನ್ನೇನೈತಿ ಇಂದ ಮಾನ್ ಕಷಾಯ ಭಾಳ ಕೆಟ್ಟ ಐತಿ. ಹೆಂಗೈತಿ, ನನಗೆಲ್ಲ ಮಾನ್ ಕೊಡಬೇಕು. ಮಟ್ಟೆ ಕುಡಿಸುವಾಗ ನಾನು ಕೊಂಡವ, ನಾಳೆ ಇಡಬೇಕು, ಆಮ್ಯಾಗ ಕುಂತ ಇಲ್ಲ ನಾನೇ ಬೇಕು. ಇದು ಎಲ್ಲ ನಡೆದೈತಿ ಈ ಜಗದಲ್ಲಿ. ಇದು ಕಾಣಿಸ್ತೈತಿ. ಏನು ಕಾಣ್ತೈತಿ, ಏನು ಕಾಣ್ತೈತಿ? ಇದೇ ಐತೇನು ಮತ್ತೇನು ಐತಿಲ್ಲ ನೋಡ್ಕದಿರಿ. ಐತಿ ಮಾನದು 8 ದೋಷಗಳಿದವು. ಏನು ಎಂಥವು ಮಾನ? ಜಾತಿ ಮತ್, ಕೂಲ್ ಮತ್ ತಿಳ್ತೇನೆ. ಜಾತಿ ಮಂದಿದ್ದೇನೆ ಜಾತಿ ಮಂದಿ ಅಂದರೆ ಏನು? ನಮ್ಮ ಅವ್ನ ಕಳೆದು ಏನು ವಂಶ ಐತಿಲ್ಲ, ಅವರು ಅಜ್ಜ ಅಜ್ಜಿ ಇವ ಎಲ್ಲ ಇದ್ದಾರು ಅವ್ರದೊಳಗೆ. ಅದು ಹೆಂಗೆ ನಮ್ಮ ಮಾಮಗಳ ನಮ್ಮ ಅಜ್ಜಗಳ ಎಲ್ಲ ಏನಿದ್ದಾರು? ಒಬ್ಬ ಕಲೆಕ್ಟ್ರ್ ಇದ, ಒಬ್ಬೆಲ್ಲರ ಮ್ಯಾನೇಜರ್ ಇದ, ಅಲ್ಲ ಅವ್ರಿದ್ದಾರೆ. ನೀ ಏನಿದೆ ಅವ್ರದ್ದು ನಿಂಗೆ ಯಾಕೆ ಎಷ್ಟು ಬಂದೈತಿ ತಿಳ್ಕೊಬೇಕು. ತನ್ನ ತಲೆಯಲ್ಲೇ ತಾವು ನಿಲ್ಲಬೇಕು. ಜಾತಿ ಮದ ಕೂಳು ಮದ ಏನೈತಿ? ತಮ್ಮ ಅಪ್ಪನ ಅಪ್ಪನ ವಂಶದಲ್ಲಿ ನಮ್ಮ ಅಪ್ಪ ಇಲ್ಲದ್ರೆ ಏನಿದೆ ಸರ್ಪಂಚ್ ಇತ್ತ. ನಮ್ಮ ಭಾಳ ಮಟ್ಟೆ ಮನೆ ಐತಿ, ನಮ್ಮ ಮನೆತನ ನಾವು ಗೌಡ್ರವ. ಇದೆಲ್ಲ ಯಾತ್ಕು? ಅಲ್ಲೋ ನೀ ಗೌಡ್ರಾವಿದ್ದರೆ ಹೊರಗಿಂದ ಗೌಡ್ಕಿನಿಂದ ಐತಿ ಅನ್ನೋದು ಪೈಲ ನೋಡ್ಲಾ? ಹಾಂ, ಅದು ಇದಿಲ್ಲ. ಈ ಮಾನ ಇಂಥದ್ದು ಮಾನ ಇರಬಾರ್ದು. ಮತ್ತು ದುಸರೆ ಏನೈತಿ? ರೂಪಮದ ಮತ್ತು ತಪಮದ ಅಂತಾರೋ. ರೂಪ ಅಂದ್ರೆ ಏನ? ನಾ ಸುಂದರ ಇಷ್ಟಿದಾನು ಈ ನನ್ನ ತತ್ತ ಈ ಎಲ್ಲಿ ಇದಾಗ್ತಿರಲ್ಲ. ಹೊಸಪೂಜೆ ನಗರದಲ್ಲಿ ಯಾರೂ ಇಲ್ಲ. ನನ್ನ ಅಷ್ಟು ಸುಂದರಿ ಯಾರೂ ಇಲ್ಲ. ನೀ ಎಷ್ಟು ಸುಂದರ ಇದೆಯಲ್ಲ, ಹೆಂಗೆ ಸುಂದರ ಇದೆ ನೋಡಕ್ಬೇಕಲ್ಲ. ನಾನು ಕಾಣಿಸ್ಕ ಏನೈತಿ ಬ್ಯಾಗಿನ ತಗೊಳ್ಳೋದು ಚಂದ ಕಾಣಿಸ್ತಾರೆ. ನೀವು ಒಳಗೆ ಚಂದ ಇದೆಯಾ ಆತಮೇದಪ್ಪ ಒಂದಿಲ್ಲ. ಹೆಂಗೆ ಮ್ಯಾಗ ಕಾಣಿಸ್ತೈತಿ ಹಂಗೆ ಒಳಗೆ ಇರಬೇಕು. ಇದು ಕೆಟ್ಟೈತಿ. ನಾನು ಅಷ್ಟು ಸುಂದರ ಯಾರಿಲ್ಲ. ಅದು ಮರಳಿದಾಗ ಒಂದು ಏನೈತಿ ಅಂತಾರು. ಏನಂತಾರು? ರೂಪ ರಾಜಾತ ಗುಣ ಖಸ್ತರತ್ ತಿಳಿತೇನೆ. ಅದು ಮರಾಠಿ ತಿಳಿಲ್ಲ, ಬಟ್ ನಾ ಹೇಳ್ತೇನೆ ವಿಶ್ಲೇಷಣೆ ಮಾಡಿ. ರೂಪ ಎಂದ ರಾಜನಂತ ರೂಪ ಐತಿ, ಪನ್ ಗುಣ ಎಂತ ಇದ್ದವು ಎಂತ ಹುಡುಕ್ತಾ ಇಲ್ಲ ಅವನಂತ ಇದು ಗುಣ ಇರಬಾರ್ದು. ರೂಪ ಇದೆ ಹಂಗೆ ಒಳಗಿರಬೇಕು. ಇದಾಯಿತು ರೂಪ. ಮತ್ತು ತಪ್ಪು ಎಂಥದ? ನಾ ತಪ್ಪು ಎಂಥದ್ದು ಮಾಡ್ತೇನೋ ಹೆಂಗೆ? ಉಲ್ಟೆ ಅಂಗಟಿ ಮ್ಯಾಗ ತಲೆ ಕಾಳಗ ಹಿಂಗೆ ಕಟ್ಕೊಂಡು ಅದು ತಪ್ಪು ಮಾಡ್ತೇನೋ ಹೆಂಗೆ? ಕಮ್ಮಟ್ಟು ಹೇಳ್ತಿದ್ದಲ್ಲ, ಅಲ್ಲೇ ನೀ ಏನು ಹೇಳ್ತಿ? ನನ್ನ ಆಟ ತಪ್ಪು ಮಾಡಿದ ಪಂಚಾಂಗ ತಪ್ಪು ಮಾಡಕ್ಕಿದ ನಂಗೆ ಹೇಳ್ತಿದ್ದಿ. ಪಾಶ್ಮಾತ್ ಭಗವಾನ್ ಪಾಶ್ಮಾತ್ ಅಂದ್ರೆ ಏನು ನಾವು ಅಂದೇನಿಲ್ಲ, ತಿಳಿತೇನಿಲ್ಲ. ಅವ್ನು ಎಷ್ಟು ಅಭಿಮಾನ ಬತ್ತು ಆನ್ಪಸ್ ನಾವು ಸಿಟ್ಟು ಬಂದು ಎಷ್ಟು ಹತ್ತು ಪರ್ಯಾಯದಲ್ಲಿ ಅವ್ನು ಅನ್ಸ್ಕೊತ ಬೈ ನಾವು ತಿಳಿತೇವೆ. ಅದೇನು ಈಗ ಘೋಷಣೆ ಹೇಳ್ಕೊತ್ಕೊಂಡಾನಿಲ್ಲ. ಒಂದು ಧ್ಯಾನ ಇರಬೇಕು ನೀವು. ಅದು ಅವ್ನಿಗೆ ಯಾರು ಸಿಟ್ಟು ಬತ್ತು ಕಿ ನಂಗಿಲ್ಲದ್ರೆ ಇವು ಹೇಳ್ಕದ, ನಂಗೆ ಕಾನಿ ಹೇಳ್ಕದ, ನಾ ತಪ್ಪ ಎಂಥದ್ದು ಎಷ್ಟು ಮಟ್ಟೆ ಮಾಡ್ಕಿದೇನು ಮತ್ತು ಇವು ಹೇಳ್ಕದ. ಅವ್ನು ಹೇಳ್ಕದ ಪಾರ್ಶ್ವನಾಥ ಭಗವಾನ ಇದು ಮಾಡ್ಕಿದಿ ನಿಂದು ಕೂತಿ ಪೀತಿ ಇದು ಚಲೋ ತಪ್ಪಲ್ಲ. ಈ ಬಾಲ್ ತಪ್ಪು ಅಂತಾರೆ. ಇತ್ಕ ನೀನು ಚಲೋ ಮಾರ್ಗ ಹತ್ತೋದೈತ್ರಿ, ಇದು ತಪ್ಪಲ್ಲ ಅಂತ ಹೇಳಿ ಅವ್ನು ಕೇಳ್ತಾ ಇರಲ್ಲ. ಒಳ್ಳೆಯಾಗಿದೋ ಅಪ್ಪ ಇವಾಗಲೂ ನೀವು ಸುಡ್ಕಿದಿ ಕೇಳಿಲ್ಲ. ನಾ ಅದು ಸಿಟ್ಟು ಬಂದು ಏನೇನು ಮಾಡಿದ ಅದೆಲ್ಲ ಗೊತ್ತಿತ್ತು ನಿಮ್ಗೆ. ನಾ ಏನಂತ ಹೇಳಿದೆ ಅಂತ ಜರೂರಿಲ್ಲ. ಇದು ತಪ್ಪು ಇಂಥ ತಪ್ಪು ಮಾಡಬಾರ್ದು.
ಇದೇನಿದು ಈ ತಪ್ಪು ಮಾಡಿ ಇಂಥದ್ದು ಮಾಡಿ ಇರಬಾರ್ದು. ತಿಸ್ರೇ ಏನೈತಿ ಯಾನು ಹಾಂ ಅದು ಹಾಂ ಬಲ್ ಮತ್ತೇನ ಶಕ್ತಿ ತಂದು ಮತ್ತೇನು ಮತ್ತೊಂದು ಯಾವುದು ಜೋಡಿ ಏನೈತಿ ठीक ಐತಿ ನಿಮ್ದು ಗೊತ್ತಿಲ್ಲ ನಾವು ನಾ ಹೇಳ್ತೇನೆ. ಬಲ್ ಮಂದದ್ರಿ ಏನ ತನ್ನ ಮೈಯಾಗ ತಾಕತ್ ಐತಿಲ್ಲಲ್ಲ ಅಷ್ಟದಿಲ್ದ್ರೆ ಮದ್ ಬರ್ತೈತಿ. ಯಾಕಂದ್ರೆ ನನ್ನಷ್ಟು ತಾಕ್ತಿವಾನಿ ಇಲ್ಲಿ ಯಾರು ಇಲ್ಲ, ಅಕ್ಕಡೆ ಮುಂದಿನ ಯಾರು ಬಂದಾರ ಹೆಕಾಸಿಬಿಟ್ಟು ಹೋಯ್ತು. ಅದು ನಿನ್ನ ತಾಕತ್ ನಿಂದ ಯಾಕೆ ಚಲೋ ಐತಿ. ಆ ತಾಕತ್ ಉಪಯೋಗ ಯಾರು ಗರೀಬ್ರಿಗೆ ಎತ್ತಿ ಒಯ್ದ ಎಲ್ಲ ಮುದ್ದಿ ದವಾಖಾನೆ ಒಯ್ದತ್ತು ಎಲ್ಲರ ಅವ್ನು ಬರೀಲ್ಲ ಎತ್ತಿ ಒಯ್ದ ಅವನ ಹಿಡಿದ ಮದತ್ ಮಾಡೋದು ಇದ್ರ ಉಪಯೋಗ ಮಾಡ್ರೆ ನಿಂದು ಚಂದ ಆಗೋದೈತಿ, ನಿಂದು ಕಲ್ಯಾಣ ಆತ್ಮದ ಆಗೋದಿತ್ತು. ಯಾರು ಬರ್ತಾರೋ ಅವ್ರಿಗೆ ಬಂದು ಹಿಂಗೆ ಕೊಳಕ್ಕೆ ಮಾಡ್ಕೋತ ಬಾಡಿಗೆ ಹೋದ್ರೆ ಬರೋರಾಗೋದೈತಿ. ಇದೇತೇನ ಇಲ್ಲ ತನ್ನ ತ್ಯಾಗ ಬೋಲ ಐಶ್ವರ್ಯ ಇತ್ತು, ಬೋಲ ಐಶ್ವರ್ಯ ಏತಿಲ್ಲ ಇತ್ತದ ಅಭಿಮಾನ ಚಲೋತ್ ಕೈ ಉಪಯೋಗ ಮಾಡ್ಕೋಬೇಕು. ಬೋಲ್ತಿಕನೆ ವೃದ್ಧಿ ಏನೈತಿ ಮತ್ತೊಂದು ಏನೈತಿ ಐಶ್ವರ್ಯ. ಐಶ್ವರ್ಯ ಅಂದರೆ ಇದು ಸಂಪತ್ತಿ ತಿಳಿತಲ್ಲ. ಸಂಪತ್ತಿ ಐತಿ, ಎಷ್ಟು ಸಂಪತ್ತಿ ಐತಿ ಪೂರಾ ತೆರೆದ ಊರೆಲ್ಲ ಖರೀದಿ ಮಾಡ್ಬೇಕು ಇಷ್ಟ ನಂತ ತಾಕತ್ತೈತಿ. ಏತಿ ಠೀಕ್ ಐತಿಪ್ಪ ನಿಂತ ತಾಕತ್ ಐತಿ ಚಲೋ ಐತಿ. ಪುನಃ ಆ ತಾಕತ್ತಿದ್ದು ಉಪಯೋಗ ನೀ ಗೋರ್ ಗರೀಬ ಯಾರಿಗೆ ಗರಜ್ ಐತಿ ಅವ್ರಿಗೆ ಕೊಟ್ಟು ನೀ ಮಾಡ್ಕೊ. ನಿಂದ ಆತ ಕಲ್ಯಾಣ ಆಗೈತು. ನಿಂದ ಅದು ಏನೈತಿ ಎಲ್ಲ ಖರೀದಿ ಮಾಡ್ಕೊಂಡು ಒಂದು ಏನು ಸಂಕಟ ತೊಗೊಂಡು ಹೋಗೋದು ಏನದು ಯಾರು ತೊಗೊಂಡು ಹೋಗಿದಾರೋ ಇನ್ನೂ ತಕ್ಕ ಏನು ತೆರೆದಾಳದಾಗ ಅಲ್ಲಿ ತಿಳಿದೈತಿ. ಯಾರು ಹೋದ್ರೆ ಹೋಗೋದಾಗ ಹೋಗಿ ತೊಗೊಂಡು ಹೋದ್ರು ಯಾರು ಹೋಗಿದಾರೆ ಇದ್ರೆ ಹೇಳ್ರಿ ನಮ್ಮ ಹೇಳಕ್ಕೆ ಬರ್ರಿ ಎಲ್ಲಿಗೆ ತಿರ್ತಾಳ ಹೆಂಗೆ ಹೋಯ್ತಾರತ್ತ ಐತಿ. ಅರೆ ತಿಳ್ಕೊರಿ ಇದು ಐಶ್ವರ್ಯ ಮದ್ದ ಇವಾಗ ಇಷ್ಟು ಇರಬಾರ್ದು. ಮತ್ತಿನ್ಯಾನೈತೆ ಒಪ್ಪಾಯ್ತು ಜ್ಞಾನ ಮದ. ಜ್ಞಾನ ಮದ ಏನ ಅಂದ್ರೆ ನಾ ಈ ಹುಷಾರಿ ಇದ್ಯಾನು ನಿಂಗೆ ಜ್ಞಾನ ಭರ್ಪೂರ್ ಐತಿ ಠೀಕ್ ಐತಿ. ಆ ಜ್ಞಾನ ಉಪಯೋಗ ಮಾಡ್ಕೊ. ಯಾನ್ಕೆ ಮಂದಿ ಅಂತಾರು ನನ್ನ ತ್ಯಾಗ ಜ್ಞಾನ ಐತಿ ದುಸೇದಾಗ ಕೊಟ್ರೆ ನನ್ನ ಜ್ಞಾನ ಅವ್ರು ಕಲ್ತರು ನನ್ನ ಮ್ಯಾಗ ಅವ್ರ ಮಟ್ಟ ಗುರು ಅದಾರಲ್ಲ. ಇದು ಏನೈತಿ ತಪ್ಪು ಐತಪ್ಪ. ಅವನು ಜ್ಞಾನ ದುಸೇದಾಗ ಕಲ್ಸಿದ್ರೆ ನಿನ್ನ ಜ್ಞಾನದಾಗ ಒಳಟು ವಾಡ ಆಗ್ತೈತಿ, ವೃದ್ಧಿ ಆಗ್ತೈತಿ. ನೀ ಜ್ಞಾನ ದುಸದಾಗ ಕೊಟ್ರೆ ಅವ್ರು ನಿನ್ನ ಪೇಶೆ ಶಾಣೆ ಆಗಿ ನಿಂಗೆ ಚಾನೆ ಕೇಳ್ಯಾನ ಇದು ಏನು ಇಂಥದ್ದು ಭಾವ. ಇದು ಭಾವನಾ ಇದು ಬ್ಯಾಡು. ತನ್ನ ಜ್ಞಾನ ಮದ್ ಇರಬಾರ್ದು. ತಮ್ಮ ಜ್ಞಾನ ಇದ್ದರೆ ಎಲ್ಲರಿಗೂ ತಿಳಿಸ್ಬೇಕು, ಎಲ್ಲರೂ ಹೇಳಬೇಕು ಇದು ಹಿಂಗೈತಪ್ಪ, ಇದು ಹಿಂಗೆ ಮಾಡಿರಿ, ಇದು ಚಲೋ ಐತಿ, ಇದು ಮಾರಿ ಹಿಂಗೈತಿ. ಈ ಪದ್ಧತಿಲೇ ಕಲ್ಸರಾದ್ರೆ ಧ್ಯಾನ ಉಪಯೋಗ ಆಯ್ತು. ಇಂಥದ್ದು ಮದ್ ಇದು ಧ್ಯಾನ ಉಪಯೋಗ ಐತಿ ಏತೇನ ತಿಳ್ಕೊಬೇಕು. ಮತ್ತೇನೈತಿ ಪೂಜಾ ಮದ. ಇದು ಸೇವಡ್ದೈತಿ ಪೂಜಾ ಮದ. ಪೂಜಾ ಮದ ಅಂದರೆ ಹಿಂಗೆ ನಾ ಇಲ್ಲಿ ಆರ್ಸಿ ಬಂದ್ಯಾನಂದ್ರೆ ಏನಂತಾರೆ ನಿವ್ಸಿ ಬಂದದಕ್ಕೆ ಆರ್ಸಿ ಬಂದಿರುತ್ತಲ್ಲ. ಹಾಂ ನಾ ಎಲೆಕ್ಷನ್ದಾಗ ನಾ ಆರ್ಸಿ ಬಂದ್ಯಾನು ನಂದು ಎಲ್ಲರೂ ಬಂದಿಲ್ಲರೆ ಪೂಜಾ ಮಾಡ್ಕದಾರು, ಕಾಲು ಬೆಳ್ಕದಾರು, ನಂಗೆ ಇದು ಮಾಡ್ಕದಾರು. ಇದು ಎಷ್ಟು ದಿನಪ್ಪ, ಎಷ್ಟು ನಿಂತಾಗ ಪುಣ್ಯತಿ ಸಿಕ್ಕಿತ್ತರ. ಮತ್ತೆ ಘೋಟಾಳದಾಗ ಸಿಕ್ಕಿದ್ದೀರ ಅದು ಎಲ್ಲಿ ಕುಂತಿ ಐತ ಗೊತ್ತೈತಿಲ್ಲ. ಪತ್ರಗಳು ನೀವು ಓದ್ತೀರಿ, ಸಮಾಚಾರ ಪತ್ರ ಓದ್ತಿರಲ್ಲ, ನ್ಯೂಸ್ ಪೇಪರ ಗೊತ್ತೈತಿ. ಆ ಘೋಟಾಳದಾಗ ಸಿಕ್ಕಿದ ಆ ಮಂತ್ರಿ ಅವನ ಒಳಗೆ ಹಾಕಿರು. ಏನೈತಿ ಇದು ನಿಂದು ಪೂಜಾ ಮಧ್ಯೆ ಅಂತ. ನಿನ್ನ ಪೂಜಾಗೆ ನಿಂಗೆ ನ್ಯೂಸ್ ಕೊಟ್ಟಿದ್ರೆ ಅರ್ಥ ಕೊಟ್ಟರೆ ನೀನು ದಂಧೆ ಮಾಡ್ಕೊ. ನಿನ್ನ ಕಲ್ಯಾಣ ನಿಂದು ಭೀ ಆಗ್ತೈತಿ, ಎಲ್ಲರದ್ದು ಆಗ್ತೈತಿ. ಆರ್ಸಿ ಬಂದು ನಿನ್ನ ಹತ್ಮಂದು ಕಲ್ಯಾಣ ಎಲ್ಲ ಆಗೈತು. ಇದು ತಿಳ್ಕೊಬೇಕು. ಈ ಪ್ರಕಾರೇ ಮೋದ್ ಇರಬಾರ್ದು. ಇದು ಸವಿಸ್ತರ ನಿಮ್ಗೆ ಏನು ಹೇಳಿದು ಮಾನದು. ಈ ಮಾನದಲ್ಲಿ ಯಾವ ಇದ ಇಂಥವ. ಈ ಮಾನದಲ್ಲಿ ಇವು ರಾವಣ ಏನಂತ ನೋಡೆ ಹಿಂದಿದಾಗೈತಿ. ನಾ ಹೇಳ್ತೇನೆ ಮಾಡಿ ನಿಮ್ಗೆ ಕನ್ನಡದಾಗ. ರಾವಣ ನಾವೇನು ಆಖಿರಿ ನರಕ್ಯೋ ಗಯ ಅಂದ್ರೆ ಅವ್ನು ನರಕದಾಗ ಯಾಕೆ ಹೋದ ಇದಂತಾರು. ಇಸ್ಕಾ ಉತ್ತರ ಯೈ ಮೈನೆ ಪುರುಷಾರ್ಥ ಕಿಯಾ ಹೈ ನಾ ಅಂದ್ರೆ ನಾ ಪುರುಷಾರ್ಥ ಮಾಡಿದೀನಿ ಅಂತ ನಾವು. तो तुमको भी पुरुषार्थ करना है. सामने दिख रहा है, स्पष्ट दिख रहा है, इसमें मेरी मृत्यु निश्चित है. अवेनंत ನಂಗೆ ಮುಂದೆ ಕಾಣಿಸ್ಕತಿ ಇತ್ತೊಳಗೆ ನನ್ನ ಸಾವು ನಿಶ್ಚಿತ ಏತಿ. ನಾ ಸಾಯೋದ್ಯಾನ ಮೃತ್ಯುತ್ವ ಹೋಗಿ ಅಂದ್ರೆ ಎಲ್ಲಾರ್ದು ಆಗತ್ತಿತ್ತು ಮೃತ್ಯು.
किंतु छत्री का करते होता है कि मान प्रतिष्ठा बढ़ा कर चलना चाहिए ಅವನು ಅಂತ ನಾ ಛತ್ರಿ ಇದ್ಯಾನ್ ನಾ ಹಿಂಗೆ ಬಗ್ಗೆ ಹೋಗವಲ್ಲ ತಿಳಿತೇನು ಹಿಂಗೆ ಬಗ್ಗೆ ಹೋಗವಲ್ಲ ಹಂಗೆ ನಾ ಬಗ್ಗೆ ಅವನಂದ ಅಲ್ಲ ಮತ್ತೇನಂತ ಅವ ಏನಂತ ಪ್ರಾಣ ಪ್ಯಾರಿ ಮಂದೋದ್ರಿ ಸೇ ರಾವಣ ಕತ್ತಾಯ್ ಅಂದ್ರೆ ಅವನು ಹೆಂತ ಮಂದೋದ್ರಿ ಮೇನ್ ಇರ್ತಾಳಕ್ಕೆ ಆಕೆ ಏನಂತ ಮೇರಾ ಮತ್ ಮಂಜೂರ್ ಹೈ ತೋ ಠೀಕ್ ಹೈ ನಾ ಹೇಳ್ತೇನೆ ಅದು ನಿಂಗೆ ತಿಳಿಸಿತು ಠೀಕ್ है ध्यान देती नहीं तो यहाँ पर आने की जरूरत नहीं ನಿಂಗೆ ಪಸಂತ್ ಇಲ್ಲ ಆಯಿತು ನನ್ನ ಮತ್ತೆ ಪಸಂತ್ ಇಲ್ಲ ಐತ್ರಿ ಇಲ್ಲೇ ಬರೋದೇ ಅಂತ ಕರೋರಿಲ್ಲ ನೀವು ಹೋಗಿ ಇಲ್ಲಿಂದ ರಾವಣ ಸ್ವತಃ ನಿಂತಿದ್ನೇ ಅಂದರೆ ರಾವಣ್ಗೆ ಎಲ್ಲ ಸಂಸ್ಥಿತಿ ಅವನು ಸ್ವತಃ ನಿಂತಿದ್ದಾನ ಅವ್ನು ಜ್ಞಾನಿ ಇದ ನೀ ನಂಗೆ ಹೇಳಿದೆ ಅಂತ ಜरूरी ಇಲ್ಲ उसके सामने नीति सिखाने के प्रयास ठीक नहीं है ಅವನು ಮುಂದೆಲ್ಲ ಇಂಥ ಸ್ಯಾನ್ಸನ್ ಕಳಿಸೋದು ಏನು ಜरूरी ಇಲ್ಲ ಅವಂತಾನು ಅವ ಸ್ವತಃ ಜ್ಞಾನಿ ಇದಾನು ಇಷ್ಟು ಏನು ಕಳಿಸೋದು ಏನು ಜೋರು ಐತಿ ಯಾನೇ ಇಲ್ಲ ಮತ್ತೇನಂತ मानी व्यक्ति को अपने भ्राता को छोड़ सकता है लेकिन अपने मान को नहीं छोड़ सकता ಏನಂತ ಯಾವ ಮಾನ್ ಪ್ರತಿಷ್ಠಾವಾಲ ಯಾವ ಇದ ಅವನು ಸತ್ತ ತಮ್ಮನ್ನ ಬಿಡು ಶಕ್ತ ಬಿಟ್ಟಿದ ಇಲ್ಲ ವಿಷಯನ ಬಿಟ್ಟಿನಿಲ್ಲ ಲೇಕಿನ್ ಅಂದ್ರೆ ತಮ್ಮನ್ನ ಬಿಡು ಶಕ್ತ पण ಸತ್ತಾದ ಮಾನ್ ಬಿಡೋಣಿಲ್ಲ ಯಾರಿಗೆ ಬಗ್ಗೆ ಹೋಗವಲ್ಲ ಅವ ಹಿಂಗಂತ ನಾವು ನರಕ ಜಾನ ಮಂಜೂರ ನಾ ಮಾಡಿದಾಳೆ ತಿಳಿದಲ್ಲಿ ನಂಗೆ ನರಕ ಹೋಗೋದೇ ಮಾನ್ಯ ಐತಿ ನಾ ಮಂಜೂರು ಮಾಡ್ತೇನು ಅದ್ರದ್ದೇನು ವಾದಿಲ್ಲ लेकिन मान को कभी भी किसी के सामने बेचूंगा नहीं ನಂಗೆ ನರಕ ಹೋಯ್ತು ಯಾನ್ ಚಿಂತಾ ಇಲ್ಲ पण ನನ್ನ ಮಾನ್ ಯಾರ ತಕ ಮಾರಾಮಲ್ಲ ಏನಂತ ರಾವಣ ಅಂತ यही क्षत्रिय के लिए कलंक है ಏನೈತಿ ಇದೇ ಕ್ಷತ್ರಿಯತಕ ಕಲಂಕ ಐತಿ ಅವ್ರು ಅಂತಾರೋ मैं अपने परिवार में राजा होकर कभी अपने जीवन में कलंकित नहीं करूँगा ಅಂದರೆ ಏನಿತ್ತು ಕ್ಷತ್ರಿಯದಲ್ಲಿ ಯಾರಿಗೆ ಬಗ್ಗೆ ಹೋಗಾನಿಲ್ಲ ಇದು ಕ್ಷತ್ರಿಯದಲ್ಲಿ ನಾ ಯಾವಾಗ ಅವ್ನ ಬಗ್ಗೆ ಹೋಗಾವಲ್ಲ ರಾಮಗೆ ನಾ ಬಗ್ಗೆ ಹೋಗಾವಿಲ್ಲ ಇದು ನಾ ಕಲಂಕ ನನ್ನ ಕ್ಷತ್ರಿಯ ವಂಶ ಹಚ್ಚೋಣವಿಲ್ಲ ध्यान रखो मैं क्षत्रिय मर जाऊँ मैं कभी भी मर सकता ध्यानदायक कोरी ನಾ ಸಹಿ तो संयम इधान अद्यान ಈಗ सत्यान मत्यान सत्ता यही शरीर आज नहीं तो कल मरना है ಈಗ सही लगे नाय को ना संयम इधान मुझे अपने जीवन की अमर गाथा बनकर ही जाना है ನನ್ನ ಜೀವನದಲ್ಲೇ ಅಮರ ಗಾಥಾ ನಾ ಮಾಡಾವಿದೇನು ಬಗ್ಗೆ ಹೋಗಲಿಲ್ಲ शेवट तक ಹಿಂಗೆ ನಾ ಅಮರ ಗಾಥಾ ಮಾಡಾವಿದೇನು रावण का नाम युगो युग तक रहना याद करता रहेगा ಅಂದರೆ ಏನ युग तक ಈಗ ಯಾವಾಗ ರಾವಣ ಯಾವಾಗ ಆಗಿಬಿಡ್ದ युग ತಕರ್ ನಾಮ रहेगा ಅಂದ್ರೆ ನಾ ಕೆಟ್ಟಿದ್ನು ಏನಿದ್ನು ನಂದು युग तक ಹೆಸರು ತೆಗ್ದಾರು ಕರೆ ನಾ ಬಗ್ಗೆ ಹೋಗಲಿಲ್ಲ मैं राम नहीं बनना चाहता रावण बनना चाहता हूँ ऐसा सबको पता है समझे रावण ಅಂತ ನಾ ರಾಮ ಆಗವಲ್ಲ ನಾ ರಾವಣ ಇದ್ದಾನೆ ರಾವಣೇಂದ್ರ ನಾ ಯಾರ ಕಡೆ ಬಗ್ಗೆ ಹೋಗಲ್ಲ इस प्राप्ति जिस चीज़ की प्राप्ति के लिए कितने अर्थ किए जा सकते हैं ಇದು ಮಾನಸಕ್ಕೆ ಎಷ್ಟು ಇಂಥವು ಇದಾಗಿದ್ದವು ಎಷ್ಟು ಹೀಗಾಗಿದ್ದವು पुराण ग्रंथ उनके ये साक्षी है एक भी पुराण ऐसा नहीं जिसमें मान को कोई नरक नहीं गया है ಒಂದೇ ಪುರಾಣದಾಗ ನಿಮ್ಗೆ ಸಿಕ್ಕೋದಿಲ್ಲ ಮಾನ್ ಪ್ರತಿಷ್ಠಾಪನ್ನು ಹರಣ ಮಾಡ್ಕೊಂಡ ಯಾವ ನರಕ ಹೋಗಿಲ್ಲ ಹಿಂಗೆ ಒಂದು ಪುರಾಣ ಸಿಕ್ಕೋದು ಎಲ್ಲ ಪುರಾಣದಾಗ ಸಿಕ್ಕಿತ್ತು ಮಾನ್ ಸಟ್ಕೆನ ಲಡೆಗಳಾಗಿದ್ದವು ಮತ್ತೆಲ್ಲ ಅವ್ರು ನರಕದಾಗ ಹೋಗಿದಾರು ಇದು ಒಂದು ಭೀ ಹಿಂಗಿಲ್ಲ एक भी युग ऐसा नहीं जहाँ पर इस प्रकार मान प्रतिष्ठा को धक्का लगने से व्यक्ति भीतरे भीतर घुट कर नहीं मरा हो ಏನೇ ಇಂಥದ್ದು ಒಂದು ಭೀ ಇಂಥ ಪುರಾಣದಾಗ ಎಲ್ಲಿ ನಿಮ್ಗೆ ಉದಾಹರಣೆ ಸಿಕ್ಕೋದಿಲ್ಲ ಮಾನ ಮರ್ತಂತ ಕೇಳಿಸಲಿ ಅವನು ತತ್ವಾಗ ಸುರೇಶ್ ಸಹಿತ ಹಿಂಗೆ ಒಂದು ಸಿಕ್ಕೋದಿಲ್ಲ ಎಲ್ಲ ಇಂಥವ್ರು ಒಟ್ಟಿಗೆ ಎಲ್ಲ ಮಾಡಿದರು ಬಹುತ್ ದಯನೀಯ ಸ್ಥಿತಿ ಇತಿಹಾಸಕ್ಕೂ ದೇಕೆ ಇದು ನೋಡಿ ಇಂಥ ಸ್ಥಿತಿ ಭಯಂಕರ ಕೆಟ್ಟೈತಿ ಅರೇ ಇತಿಹಾಸದಾಗ ನೋಡ್ರಿ हमारा भी उसमें अवश्य होगा ಒಂದಕ್ಕಿಂತ ಒಬ್ಬೇ ಅಥವಾ ನಂಬರ್ ಇದ್ದದು ತೋ ಅಂತಾರ ಅವ್ರ ತಿಳಿತಲ್ಲ
ಹಾಂ ಮತ್ತೇನ ಅಂತ ತಮ್ಮ ನಂಬರ್ ಇತ್ತು ಅದ್ರೊಳಗೆ ತಿಳಿಬೇಕು. ಮತ್ತೊಂದು ಇದರ ರಾವಂದ ಕತಿ ಅಂದ್ರೆ ದೃಷ್ಟಾಂತ ಐತಿ. ಯಾವುದಂದ್ರೆ ರಾವಣ ದರ್ಶನ ಮಾಡೋ ಸಲುವಾಗಿ ಅವ ಮಂದೋದರಿ ವಿಮಾನದಿಂದ ಹೊಂಟಿರು. ಅದು ವಿಮಾನ ಹಿಮಾಲಯ ಮ್ಯಾಗ ಇದು ಕೈಲಾಸಗಿರಿ ಮ್ಯಾಗಿಂದ ಹೊಂಟಿತ್ತು. ಕೈಲಾಸಗಿರಿ ಅಂತ ಹೇಳ್ತಕ್ಕ ಕೈಲಾಸಗಿರಿ ಮ್ಯಾಗ ವಾಲಿ ಮುನಿ ಇಲ್ದ್ರ ತಪ್ಪು ಮಾಡ್ದು ಕೊತ್ತಿರೋ ತಿಳಿತಾನೆ. ಅಂಥ ಯಾವ ತಪ್ಪು ಮಾಡ್ಕೋತ ಹೋಗ್ತಿರ್ತಾರೆ ಕೊತ್ತಿರ್ತಾರೆ ಅವ್ರು ವೃದ್ಧಿದಾರಿ ಇದ್ರೆ ಅವ್ರ ಮ್ಯಾಗಿನ ವಿಮಾನ ಹೋಗೋ ಶಕ್ಕಿಲ್ಲ, ಹೋಗೋ ಶಕ್ತಿ ಇಲ್ಲ ಅಂತ ಅವ ವಿಮಾನ ಥಾಮ್ಸ್ತಲ್ಲಿ ಥಾಮ್ಸ್ತು ಅಂದಂತ ನಾ ಇಂಥ ಬಲಿಷ್ಠ ರಾವಣ ಇರ್ತಾಪ ನನ್ನ ವಿಮಾನ ಯಾವ ತರಿಸಿದ ಏನಾಯಿತು ಅತ್ತಿಲ್ದ್ರೆ ಅವ್ನು ನೋಡ್ತಾ ಈ ಕಡೆ ನೋಡ್ತಾ ಅವ್ನು ಕಾಣಿಸ್ತೈತಿ ತೆಳಗೆ ನೋಡ್ಬೇಕ ಏಲಿ ಕೈಲಾಸಗಿರಿ ಮ್ಯಾಗ ತಪ್ಪ ಹುಡುಗ ಮಾಡಿ ಕುಯ್ದ ಯಾವ ಕುಯ್ದಾನು ಅತ್ತಿಲ್ದ್ರೆ ಅವ್ನು ತೆಳಗೆ ಹಿಡಿತಾನೆ ನೋಡ್ತಾನೆ ಯಾವ ಬಲಿ ಅಂದ್ರೆ ನನ್ನ ಪೂರಿದವ ಬಾದಿ ಪೂರಿದವ ನನ್ನ ವೈರಿ ಇದ ನನ್ನ ವೈರಿ ಸಟ್ಕೆ ನಂದು ಇದು ಮಾಡಿದ